ಕೆಪಿಸಿ ಶಾಲೆಗೆ ಒಂದು ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಒಂದೊಂದು ಪಂಚಾಯತಿಗೆ ಒಂದು ತಂದ್ರೆ ಇನ್ನೂ ಹೆಚ್ಚಿನ ಶಾಲೆಗಳು ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಓಕೆ, ಅದನ್ನು ಕೂಡ ಬದಲಾವಣೆ ಆಗಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ 3 ಶಾಲೆಗಳು ಕೊಡ್ತೀವಿ. ಬಾವಿಕೆರೆ, ತರೀಕೆರೆ ಮತ್ತು ಅವೇನು ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕೊಡ್ತಾರೆ ಅಂತ ಮಾನ್ಯ ಅಧ್ಯಕ್ಷರುಗಳು ಮುಖಾಂತರ ಮಂತ್ರಿ ಅವರು ಉತ್ತರ ಕೊಡಿ. ಅವ್ರದ್ದು ಯಾವ ಹೊಸ ಶಾಲೆಗಳು ಕೊಡ್ತೀವಿ ಅಂತ ಹೇಳಿ ತರೀಕೆರೆ ಕ್ಷೇತ್ರದಲ್ಲಿ ಕೆಪಿಎಸ್ಸಿ ಹೊಸ ಶಾಲೆ ಕೊಡ್ತೀರಾ? ಇಲ್ಲ, ಕೊಡ್ತೀವಿ ಈ ವರ್ಷ. ಮತ್ತೆ ಎಡಿಬಿ ಇಂದನೂ ಕೂಡ ನಮಗೆ ಆಯ್ತು ಹಣದ ವ್ಯವಸ್ಥೆ. ಓಕೆ, ಮೊದಲು ಅದೇ ಕನ್ಸಿಡರ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ಆಯ್ತು 12 ಗಂಟೆ ಆಫೀಸಲ್ಲಿ ಹೋಗಿ ಮಾತಾಡಿ, ಆಫೀಸಿಗೆ ಹೋಗಿ ಮಾತಾಡಿ. ಅರ್ಗಜಾನಿಂದ ಲಾಸ್ಟ್ ಅಲ್ಲ, ಆಯ್ತು ಆಫೀಸ್ ನೀವು ಟೆಂಡರ್ ಕರೆದ ಅಲ್ಲಿ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳಿ. ಸೀಮೆ ಆಗಿ ನಾವು ಹೇಳುವಂತದ್ದು ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ನೀವು ಹೋಗಿ ಆಗುದಿಲ್ಲ. 12 ಗಂಟೆ ಆಯ್ತು ಚರ್ಚೆ ಆದಾಗ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡಿದ್ದು ಟೆಂಡರ್ ಆಫೀಸಲ್ಲಿ ಕೆಲಸ ಮಾಡಿಸಿ. ಆಯ್ತು, ಹೋಗಿ ತಗೊಳ್ಳಿ, ಅವರೇ ಆಫೀಸಿಗೆ ತಗೊಳ್ಳಿ. ಒಬ್ಬ ಅಧಿಕಾರಿ ಒಂದು ನಿಮಿಷ ನನ್ನ ಹಣ ಕೊಡಿ ಅಂತ ಹೇಳಿ ವಾಪಸ್ ತಗೊಂಡಿವ್ರ. ಇಲ್ಲ, ಅದು ಶಾಸಕರಿಗೆ ಮರ್ಯಾದೆ ಆಯ್ತು. ಅದು ಈಗ ನೆನಪಾಗಿದೆ ಅವ್ರು ಕೇಳುವಾಗ, ಶ್ರೀನಿವಾಸ್ ಕೇಳುವಾಗ ಅದ್ರ ಒಂಚೂರು ನೆನಪಿರಲಿಲ್ವಾ? ಆಯ್ತು, ಈಗ ಆ ರೀತಿ ಮಾತಾಡಿ ಆಗ್ತಾರೆ ನೀವು. ಆಯ್ತು, ಮಂತ್ರಿ ಏನು ಮನೆ ಕೇಳ್ತಾ ಇದ್ದೀನಿ. ಆಯ್ತು, ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷ ಅವ್ರ ವಿಚಾರ ಈಗ ಫೈನಾನ್ಸ್ ಕಳಿಸಿ ಅದ್ರ ಜೊತೆಗೆ ಬೇರೆ ಶಾಲೆ ಹಣವನ್ನ ನೀವು ಮಾತಾಡಿ. ನೀವು ಮಾನ್ಯ ಅಧ್ಯಕ್ಷರೇ, ಅದು ಬೇಕು ಕ್ಲಿಯರ್ ಮಾಡಿಸಿ. ಯಾವಾಗ ಶುರು ಮಾಡ್ತೀರಾ ಆದ್ರೂ ಹೇಳಿ, ಯಾವಾಗ ಅಂತ ಹೇಳಿ. ಯಾವಾಗ ಶುರು ಮಾಡ್ತೀರಾ? ಮಾನ್ಯ ಅಶೋಕ್ ಮಹಾರಾಜ್ ನಿಮಿಷ ಸುರೇಶ್, ಯಾವಾಗ ಶುರು ಮಾಡ್ತೀರಾ? ಚೀಫ್ ಸೆಕ್ರೆಟರಿ ಬರ್ತಿದ್ದೀನಿ, ಇವ್ರ ಹತ್ರ ಹೋಗಿ 25 ಸಲ ಹೋಗಿ ಸಾಲ್ವ್ ದಿ ಪ್ರಾಬ್ಲಮ್, ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್. ನಾನು ಹೊಸದ್ ಕೇಳಲಿಲ್ಲ, ನನಗೆ ಬಂದಿರೋ ಹಣನ 22,000 ಹೋಗ್ಲಿ ವಾಪಸ್ ಮಾನ್ಯ ಅಧ್ಯಕ್ಷ ಕೂತ್ಕೊಳ್ಳಿ ಸರ್. ಎಷ್ಟು ಉತ್ತರ ಹೇಳ್ತಾರೆ? ಉತ್ತರ ಬೇಡವಾ? ಇಲ್ಲ, ಮಾನ್ಯ ಅಧ್ಯಕ್ಷರೇ, ಸುರೇಶ್ ಅವರು ತುಂಬಾ ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಓಕೆ, ಫೈನಾನ್ಸ್ ಕಳ್ಸಿದ್ದೀನಿ, ಅದ್ರ ಜೊತೆಗೆ ಬೇರೆ. ಒಂದ್ ನಿಮಿಷ ಸುರೇಶ್ ಅವರೇ ಪ್ಲೀಸ್, ನಾನು ಹೇಳಿದ್ ಸರ್, ಈ ಉಡಾಫೆ ಉತ್ತರ ಹೇಳ್ಬೇಡಿ. ಉಡಾಫೆ ಉತ್ತರ ಅಲ್ಲ. ಸುರೇಶ್ ಅವರೇ, ನೀವು ಕ್ವಶನ್ ಕೇಳ್ತೀರಿ, ಏನ್ ಮಾತಾಡ್ತೀನಿ ಅದೆಲ್ಲ ಮಾತಾಡ್ಕೊಂಡು ಮಾನ್ಯ ಅಧ್ಯಕ್ಷ ಕೇಳ್ಬೇಕು. ಮಾನ್ಯ ಅಧ್ಯಕ್ಷ ಕ್ಲಿಯರ್ ಆಗಿ ಬರುತ್ತೆ, ಅದು ಮಾಡ್ಕೊಡ್ತೀನಿ. ಅವ್ರಿಗೆ ತೊಂದರೆ ಆಗಿರೋದು ನಿಜಾನ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳಕ್ ಹೋಗ್ಬೇಡಿ. ನಾನು ಈ ಸತಿ ಜೊತೆನೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ. ನಾನು ಈಗ ಸಭೆಗೆ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಅವ್ರು ಮುಗಿದಾಗ ನಿಮ್ದು ಯಾಕೆ ಮತ್ತೆ ಮತ್ತೆ ಅಂತ ಮಾತಾಡ್ತೀರಿ? ಬೆಲ್ಲದವ್ರೆ ಎಫ್ಡಿಗೆ ಯಾಕೆ ಹೋಗ್ಬೇಕು? ಬೆಲ್ಲದವ್ರೆ ನಾ ಮಾಡ್ಕೊಡ್ತೀನಿ. ಅಲ್ಲ, ಆರೋಗ್ಯ ಜನದವ್ರೆ ಒಂದು ನಿಮಿಷ ಸರ್. ಅರವಿಂದ ಒಂದು ನಿಮಿಷ ಸರ್. ನೋಡಿ ಸರ್, 2000 ಕೇಳಿ ಸರ್, ನಾನು ಒಂದು 50 ಸಲ ವಿನಂತಿ ಮಾಡಿರ್ಬೋದು ಸರ್. ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದಿದ್ದೀನಿ, ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ. ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ, ಹಣನೂ ಕೂಡ ಸರ್ ಜಡ್ಪಿಲಿದೆ, ಜಿಲ್ಲಾ ಪಂಚಾಯತಿಲಿ ಹಣ ಇದೆ. ಒಂದು ಆದೇಶ ಮಾಡಕ್ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ, ನೋಡ್ತೀನಿ. ಒಂದು 50 ಸಲ ಸರ್ ಕಾಲೊಂದು ಹಿಡ್ಕೊಂಡಿಲ್ಲ ಸರ್ ಅವ್ರಿಗೆ. ನಾನು ಹಕ್ಕುಚ್ಚಿದ್ದೀನಿ ಸರ್, ನಾನು ಬಡವ್ರ ಮಕ್ಕಳು ಸರ್. ಅದು 50 ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ, 75 ವರ್ಷ ಇತಿಹಾಸ ಅಂತ ಇರೋ ಶಾಲೆ. ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸರ್ 1.5 ವರ್ಷದಿಂದ.
ಹೋದ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ರು. ನಾನು ಅದಕ್ಕೆ ಕಾಗದ ಬರ್ದೆ, ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ. ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್, ಯಾವುದೇ ಟೆಂಡರ್ ಆಗಿದ್ರೆ ಹಣ ವಿಡ್ರಾ ಮಾಡಬಾರ್ದು ಅಂತ ಇವರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ. ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು. ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್. ಹೇಳಿ ಸರ್, ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್. 1.5 ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ. ಮೇಲೆ ಸರ್ ಮಳೆ ಬಂದ್ರೆ ತಪ್ಪದೆ ಪ್ಲಾಸ್ಟಿಂಗ್ ಮಾಡುವಂತ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಬಡವ್ರ ಮಕ್ಕಳಿಗೆ ಇಷ್ಟೊಂದು ಮಾಡಿದ್ರೆ ತಿರ್ಗಾ ಇವತ್ತು ಹೇಳ್ತಾರೆ 500 ಶಾಲೆ ನಾನು ಓಪನ್ ಮಾಡ್ತೀನಿ CSR. ತಿರ್ಗಾ ಸುಳ್ಳು ಉತ್ತರಗಳು ಕೊಡೋದಿಲ್ಲ. ಉತ್ತರಗಳು ಕೊಟ್ಟಿದ್ದಾರೆ ಸರ್, ಅವ್ರ ಉತ್ತರ ಬಂದಿಲ್ಲ ಅಂತ ದಯವಿಟ್ಟು ನಂದಿನ ಸರ್ ಇನ್ನೊಂದು ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ಆಯ್ತು. ಅರಗಜಾನಂದ್ರ ಅವರೇ, ಅಧ್ಯಕ್ಷರೇ, ಬಜೆಟ್ 46ನೇ ಪ್ರಶ್ನೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. 2 ಬಹಳ ವಿಶೇಷವಾದಂತಹ ಕಾಯಿಲೆಗಳ ಬಗ್ಗೆ ನಾನು ಕೇಳಿದ್ದೀನಿ. ಒಂದು ಡೆಂಗ್ಯೂ ಮತ್ತು KFD ಮಂಗನ ಕಾಯಿಲೆ. ಇದು ಮಲೆನಾಡಿನಲ್ಲಿ ವಿಶೇಷವಾಗಿ ಕಾಡ್ತಾ ಇದೆ. ಡೆಂಗ್ಯೂ 674 ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದಿರಿ. ಮತ್ತು KFD ಮಲೆನಾಡಿನಲ್ಲಿ 1957ರಿಂದ ಸೊರ್ಬಾದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾಯಿಲೆ ಇಡೀ 2-3 ಜಿಲ್ಲೆಗಳನ್ನು ಕಾಡ್ತಾ ಇದೆ. ಸಾಕಷ್ಟು 100 ಸಾವು ನೋವುಗಳಾಗಿದ್ದಾವೆ. ವ್ಯಾಕ್ಸಿನ್ ಇತ್ತು, ವ್ಯಾಕ್ಸಿನ್ ತಯಾರು ಮಾಡುವಂತಹ ಘಟಕ ಶಿವಮೊಗ್ಗದಲ್ಲಿತ್ತು, ಅದು ಮುಚ್ಚೋಗಿದೆ. ಆಮೇಲೂ ಕೂಡ 2 ವರ್ಷ ಕೊಟ್ರಿ. ಈಗ 3 ವರ್ಷದಿಂದ 3 ವರ್ಷದಿಂದ KFD ವ್ಯಾಕ್ಸಿನ್ ಇಲ್ಲ. ಭಯಾನಕವಾದಂಥ ಕಾಯಿಲೆ ಇದು. ಈಗ ನಿಮ್ಮ ಹತ್ರ ಏನೂ ಇಲ್ಲ. ಅದರ ಜೊತೆಗೆ ಸರ್, ಈ KFD ಆಗಿರ್ತಕ್ಕಂಥ ಏರಿಯಾದಲ್ಲಿರುವಂಥ PHCನಲ್ಲಿ ಡಾಕ್ಟರ್ಸ್ ಇಲ್ಲ. ನಾನು ಮೊನ್ನೆ ಕಮಿಷನರ್ ಹತ್ರ ಕೂತ್ಕೊಂಡು ವೈಯಕ್ತಿಕವಾಗಿ ಮಾತಾಡಿದೆ, ಮೊನ್ನೆ ಸಚಿವರಿಗೂ ಕೂಡ ಹೇಳಿದ್ದೀನಿ. ಒಂದು ಸಂಚಾರಿ ಘಟಕ ಕನಿಷ್ಠ ಜೂನ್ ತಿಂಗಳವರೆಗೂ ಮೇಂಟೈನ್ ಮಾಡ್ರಿ. ಒಂದು ಮಳೆ ಬಂದರೆ KFD ಕ್ಲೋಸ್ ಆಗ್ತದೆ. ಮಳೆ ಬರೋವರೆಗೆ ಈಗ ಟೆಂಪ್ರೇಚರ್ ಜಾಸ್ತಿ ಆದಾಗನೂ ಕೂಡ ಅಟ್ಯಾಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಿಮ್ಮ ಅಧಿಕಾರಿಗಳಿಗೆ ನಮ್ಮ ಮಲೆನಾಡಿನ ಜೀವನ ಗೊತ್ತಿಲ್ಲ. ಏನೋ ಆಯಿಲ್ ಹಚ್ಕೊಂಡು ಕಾಡಿಗೆ ಹೋಗ್ಬೇಡಿ ಅಂತಾರೆ, ಕಾಡಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅರೆ ಕಾಡಿಗೆ ಹೋಗೋದಲ್ಲ ಸರ್, ನಮ್ಮ ಮನೆಗಳು ಇರೋದೇ ಕಾಡೊಳಗೆ. ನಮ್ಮ ಮನೆ ಅಂಗ್ಳಕ್ಕೆ ಇಳಿದ್ರೆ ಕಾಡು. ಅಂಥದ್ರಲ್ಲಿ ನಿಮ್ಗೆ ಗೊತ್ತಿಲ್ಲ, ಜಾನುವಾರುಗಳು ಕಾಡಿಗೆ ಹೋಗ್ತವೆ, ಮೇಯ್ದು ಬರ್ತದೆ, ಕೊಟ್ಟಿಗೆಗೆ ಹೋಗಿ ಹಾಲು ಕರಿಬೇಕಾಗ್ತದೆ, ಜಾನುವಾರುಗಳನ್ನು ಕಟ್ಟಾಕ್ಬೇಕಾಗ್ತದೆ, ಟಿಕ್ಸ್ಗಳು ಜಾನುವಾರು ಮೂಲಕ ಬಂದು ಅಟ್ಯಾಕ್ ಮಾಡ್ತವೆ. ಇಂಥ ಸಂದರ್ಭದಲ್ಲಿ ಎಷ್ಟು ಜಾಗ್ರತೆ ವಹಿಸಬೇಕಾಗಿತ್ತು ಅಷ್ಟು ಜಾಗ್ರತೆ ವಹಿಸಲಿಲ್ಲ. ನಾನು ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದೀನಿ. ಇದು ಸಂಘಟಿತವಾಗಿ ಫಾರೆಸ್ಟು ಮತ್ತು ವೆಟರ್ನರಿ ನಿಮ್ಮ ಇಲಾಖೆ ಎಲ್ಲ ಸೇರಿ ಮಾಡಬೇಕಾದಂಥದ್ದು ಒಂದು ಇದು. ಆದ್ದರಿಂದ ಇದಕ್ಕೆ ಆದ್ಯತೆ ಕೊಡಬೇಕು. ಒಂದು ಸಂಚಾರಿ ಘಟಕ ಮಾಡಬೇಕು, ಅದಕ್ಕೆ ಡಾಕ್ಟರ್ಸ್ ಅನ್ನು ಕೊಡಬೇಕು. ಆಮೇಲೆ ತೀರ್ಥಹಳ್ಳಿ ಅಂತ ಹಾಸ್ಪಿಟಲ್ ಪ್ರಶ್ನೆ ಈಗ ಏನಾಗಬೇಕು ಹೇಳಿ ಈಗ ಸರ್, ಅದನ್ನ ಹೇಳ್ತಾ ಇದ್ದೀನಿ. ಒಂದು ಮೊಬೈಲ್ ಯೂನಿಟ್ ಬೇಕು ಅಲ್ಲಿ ತೀರ್ಥಹಳ್ಳಿಯ ಕಟಗಾರ ಆಸ್ಪತ್ರೆಗೆ PHCಗೆ ಡಾಕ್ಟರ್ ಇಲ್ಲ. ಕಳೆದ 1 ವರ್ಷದಿಂದ ಡಾಕ್ಟರ್ ಇಲ್ಲ. ಅಲ್ಲೇ ಜಾಸ್ತಿ ಕಾಡ್ತಾ ಇದೆ. ಹೆಚ್ಚು ಪೇಷಂಟ್ ಅಲ್ಲಿಂದ ಬರ್ತಾ ಇದ್ದಾರೆ. ಒಂದು ಭಯಾನಕವಾದ ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾಗಿ ಲಸಿಕೆ ಇಲ್ವೇ ಇಲ್ಲ ಬಿಡಿ. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಮತ್ತು ನಾವು ಅವರ ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಈಗ ಡೆಂಗಿ ವಿಚಾರದಲ್ಲಿ ಅದು ಈ ಮಳೆಗಾಲ ಶುರು ಆಗುವಂಥ ಸಂದರ್ಭದಲ್ಲಿ ಶುರು ಆದ ನಂತರ ಹೆಚ್ಚಾಗಿ ಬರುವಂಥದ್ದು. ಈ ಅದೇ ಇಲ್ಲ ಡೆಂಗ್ಯೂ KFD ಅದು ಈ ಬೇಸಿಗೆ ಕಾಲದಲ್ಲಿ ಮಳೆ ಬರುವವರೆಗೂ ಅದು ಅದರ ವ್ಯಾಪಕವಾಗಿ ಇರುವಂಥದ್ದು. ಅದರಿಂದ ನಾವು ಈ ವರ್ಷ ನಾನು ಡಿಸೆಂಬರ್ ತಿಂಗಳಲ್ಲೂ ಕೂಡ ಶಿವಮೊಗ್ಗಕ್ಕೆ ಬಂದಿದ್ದೆ. ಸಾಗರ ಮತ್ತು ಆ ಗ್ರಾಮೀಣ ಎಲ್ಲ ತಾಲೂಕುಗಳು ಭೇಟಿ ಕೊಟ್ಟು, ತದನಂತರ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಹಾಗೂ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಎಲ್ಲರೂ ಅಲ್ಲಿಗೆ ಕರೆಸಿ ಸಭೆ ಮಾಡಿ ಇಡೀ ದಿವಸ ಅಲ್ಲೇ ಇದ್ದು ಈ ಸಲ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕು, ಏನೇನು ಅದಕ್ಕೆ ಅಗತ್ಯ ಇರುವಂಥ, ಯಾಕಂದರೆ ಇದಕ್ಕೆ ಯಾವುದೇ ಒಂದು ಚಿಕಿತ್ಸೆ ಇಲ್ಲ, ಅಂದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಇಲ್ಲ. ಇದು ಕೊಟ್ಬಿಟ್ರೆ ಇದು ನಿವಾರಣೆ ಆಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಪ್ರಿವೆನ್ಷನ್ ಮಾಡ್ಕೊಳ್ಳೋದೇ ಮುಖ್ಯ.
ಅದಕ್ಕೆ ಆ ಡೆಪೋ ಆಯಿಲ್ ಅಂತ ಏನಿರ್ತದೆ ಅದನ್ನ ಎಷ್ಟು ಬೇಕಾಗ್ತದೆ ಅದನ್ನೆಲ್ಲವನ್ನು ಕೂಡ ನಾವು ಖರೀದಿ ಮಾಡಿ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ರೀತಿಯ ಕೊರತೆ ಔಷಧಿಗಳಲ್ಲಿ ಏನೂ ಇಲ್ಲ. ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಡಾಕ್ಟರ್ಸ್ಗೆ ಇದು ಎಚ್ಚರಿಕೆ ವಹಿಸಬೇಕು. ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ನಾವು ಈ KFD ಇಂದ ಸಾವನ್ನು ಅಪ್ಪುವಂಥದ್ದು ಆಗಬಾರ್ದು ಅಂತ ಹೇಳಿ ನಾವು ಅದನ್ನು ಕೂಡ ಕ್ರಮಗಳು ತಗೊಳ್ತಾ ಇದ್ದೀವಿ. ಈ ವರ್ಷ ಇದುವರೆಗೂ ಒಬ್ಬರು ತೀರ್ಕೊಂಡಿದ್ದಾರೆ. ಅದು KFD ಬಂದಿದ್ರು ಕೂಡ ಅದು ಡೆತ್ ಆಡಿಟಲ್ಲಿ ಅವ್ರಿಗೆ ಬೇರೆ ಬೇರೆ ಒಂದು ನ್ಯೂರೋಪತಿ ಕಾಯಿಲೆಗಳು ಕೂಡ ಇತ್ತು, ಅವ್ರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು. ಅದರಿಂದ ಒಬ್ಬರು ತೀರ್ಕೊಂಡಿರೋದು, ಬಟ್ ಬೇರೆ ಬೇರೆ ಎಲ್ಲ ಅವ್ರಿಗೆ ಕಾಯಿಲೆಗಳು ಕೂಡ ಇತ್ತು. ಅದರಿಂದ ಇದಕ್ಕೆ ವ್ಯಾಕ್ಸಿನ್ ಕೂಡ ಇಲ್ಲ. ಜ್ಞಾನೇಂದ್ರ ಅವರು ಹೇಳಿದ್ರು ವ್ಯಾಕ್ಸಿನ್ ಬಗ್ಗೆ. ಹಿಂದೆ ಇದ್ದಂಥ ವ್ಯಾಕ್ಸಿನ್ ಏನು ಅದು ಅದರ ಕ್ಷಮತೆ ಕಮ್ಮಿ ಆಗೋಗಿದೆ, ಅದಕ್ಕೋಸ್ಕರ ಅದು ಉಪಯೋಗ ಮಾಡಬಾರ್ದು ಅಂತ ಅದು ತೀರ್ಮಾನ ನಮ್ಮೆಲ್ಲ ಟೆಕ್ನಿಕಲ್ ಆಗಿ ಆಗಿರುವಂಥದ್ದು, ಕೇಂದ್ರದಿಂದನೂ ಕೂಡ ಆಗಿರುವಂಥದ್ದು. ಅದು ಯಾರು ಉಪಯೋಗ ಮಾಡ್ತಾ ಇಲ್ಲ. ಹೊಸ ವ್ಯಾಕ್ಸಿನ್ ತಯಾರಿಕೆ ಮಾಡೋದಕ್ಕೆ ನಾವು ICMR ಜೊತೆ ಚರ್ಚೆಯಲ್ಲಿ ಇದ್ದೀವಿ. ನಾನು ದೆಹಲಿಗೆ ಹೋಗಿದ್ದೆ, ICMR ಜೊತೆ ಸಭೆನೂ ಕೂಡ ಮಾಡಿದೆ, ಮತ್ತು ಅವರು ಕೂಡ ಒಪ್ಕೊಂಡು ಇಂಡಿಯನ್ ಇಮ್ಯುನಲಾಜಿಕಲ್ಸ್ ಅಂತ ಏನು ಹೈದರಾಬಾದಲ್ಲಿ ಸಂಸ್ಥೆ ಇದೆ ಅವ್ರ ಜೊತೆ ವ್ಯಾಕ್ಸಿನ್ ತಯಾರಿಕೆ ಮಾಡೋದ್ರಲ್ಲಿ ಅವ್ರ ಕೇಂದ್ರ ಸರ್ಕಾರ ಕೂಡ ಬಹಳ ಮುತುವರ್ಜಿ ವಹಿಸಿ ICMR ಮುಖಾಂತರ ಮಾಡಿಸ್ತಾ ಇದ್ದೀವಿ. ಮತ್ತು ಅವರು ನಾನು ಡಿಸೆಂಬರ್ ತಿಂಗಳಲ್ಲಿ ಭೇಟಿಯಾದಾಗ ಬರುವ ವರ್ಷಕ್ಕೆ ವ್ಯಾಕ್ಸಿನ್ ಬರೋದು ಸಾಧ್ಯತೆ ಇದೆ, ಎಫೆಕ್ಟಿವ್ ಈಗ ಆಗಲೇ ಪ್ರಾರಂಭ ಮಾಡಿದ್ದಾರೆ ಸಂಶೋಧನೆ, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ಆ ರೀತಿ ನನಗೆ ಹೇಳಿದ್ರು. ಬರುವ ವರ್ಷಕ್ಕೆ ಬರೋ ಸಾಧ್ಯತೆ ವ್ಯಾಕ್ಸಿನ್ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ ಆಗಿದೆ. ಅದು ನೋಡೋಣ.